ನಮಸ್ಕಾರ ಎಲ್ರಿಗೂ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದನ್ನ ಮರಿಬೇಡಿ. ನಾನಿವತ್ತು ಮೆಣಸಿಕಾಯಿ ಬಜ್ಜಿನ ಯಾವ ರೀತಿ ಹುಬ್ಬಿ ಬರೋ ಹಾಗೆ ಮಾಡೋದು, ಸೋಡಾ ಹಾಕದೆ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಿದ್ದೀನಿ. ನಾನಿಲ್ಲಿ ಮೊದಲಿಗೆ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು 1/4 kg ಕಡಲೆ ಹಿಟ್ಟಿದೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೀರನ್ನ ಒಂದೇ ಸಲ ಹಾಕೋದಕ್ಕೆ ಹೋಗಬಾರ್ದು, ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 1.5 ಗ್ಲಾಸ್ ಆಗುವಷ್ಟು ನೀರನ್ನ ತೊಗೊಂಡಿದ್ದೀನಿ. ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕೊಂಡು ಕಲಿಸ್ಕೋಬೇಕು. ನಂತರ ಇಲ್ಲಿ ಕ್ರಿಸ್ಪಿನೆಸ್ಗೋಸ್ಕರ ನಾನು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನ ಹಾಕಿ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಬಿಟ್ಟು ಕಲಿಸ್ಕೋಬೇಕಾಗುತ್ತೆ. ಗಂಟುಗಳಿರಬಾರ್ದು ಈ ಹಿಟ್ಟಲ್ಲಿ, ಕಲಿಸ್ತಿರುವಂತಹ ಹಿಟ್ಟಲ್ಲಿ. ಈ ಒಂದು ಅದಕ್ಕೆ ಹಿಟ್ಟನ್ನ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 1/4 kg ಆಗುವಷ್ಟು ಮೆಣಸಿಕಾಯಿ ತೊಗೊಂಡಿದ್ದೀನಿ. ಅದನ್ನು ಅಡ್ಡಡ್ಡ ಸೀಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲೊಂದು ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಮೆಣಸಿಕಾಯಿನ ಹಿಟ್ಟಿಗೆ ಹೆಜ್ಬಿಟ್ಟು ಬಾಣಲಿಗೆ ಹಾಕೋದಕ್ಕಿಂತ, ಎಣ್ಣೆಗೆ ಹಾಕೋದಕ್ಕಿಂತ ಒಂದು ಉದ್ದವಾದ ಗ್ಲಾಸ್ನ ತೊಗೊಂಡ್ಬಿಟ್ಟು ಅದಕ್ಕೆ ಹಿಟ್ಟನ್ನ ಹಾಕ್ಕೊಂಡು ಮೆಣಸಿಕಾಯಿನ ಈ ಹಿಟ್ಟಿಗೆ ಹೆಜ್ಬಿಟ್ಟು ಎಣ್ಣೆಗೆ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಬಜ್ಜಿ ಎಲ್ಲ ಕಡೆಯೂ ಕೋಟಿಂಗ್ ನೀಟಾಗಿ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಕಾಯೋದಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾನು ಮೆಣಸಿಕಾಯಿನ ತೊಗೊಬಿಟ್ಟು ಹಿಟ್ಟಿಗೆ ಹೆಜ್ಬಿಟ್ಟು ಒಂದೊಂದನ್ನೇ ಹಾಕೋತಾ ಇದ್ದೀನಿ. ನೀವೇ ನೋಡ್ಬೋದು, ಎಲ್ಲ ಕಡೆಯೂ ತುಂಬ ಅಂದರೆ ತುಂಬ ನೀಟಾಗಿ ಕೋಟಿಂಗ್ ಆಗಿದೆ, ಹುಬ್ಬಿ ಕೂಡ ಬರ್ತಾ ಇದೆ ಬಜ್ಜಿ. ಇದನ್ನು ಕೈ ಬಿಡದೆ 2 ಕಡೆ ಆಡಿಸ್ಕೊಂಡ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ, ಕೆಂಪು ಕಲರ್ ಬರೋವರೆಗೂ. ಜಾಸ್ತಿ ಕೆಂಪೇನಿಲ್ಲ, ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಬಜ್ಜಿ ಅಂತ ಹೇಳಿ. ತುಂಬ ಚೆನ್ನಾಗಾಗಿತ್ತು ಬಜ್ಜಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ತಿಳಿಸಿ. ಧನ್ಯವಾದಗಳು.